ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಗಂಗಾ ಜಾಧವ್. ಇದೀಗ ಕುಮಾರಸ್ವಾಮಿ ಕಾಲು ಹಿಡಿಯಲು ಹೋಗಿದ್ರ ಬಾಲಕೃಷ್ಣ ಅನ್ನುವಂತಹ ಪ್ರಶ್ನೆ. ಯಾಕಂತಂದ್ರೆ ಈಗ ಸಚಿವ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಹೊಸದಾಗಿ ಬಾಣವನ್ನ ಬಿಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಕಾಲು ಹಿಡಿಯಲು ಹೋಗಿದ್ರ ಸಚಿವ ಬಾಲಕೃಷ್ಣ. ಸಚಿವ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಹೊಸ ಬಾಣ ಬಿಟ್ಟ ಎಚ್.ಡಿ. ಕುಮಾರಸ್ವಾಮಿ. 500 ಕೋಟಿ ರೂಪಾಯಿ ಹೊಡೆದಿದ್ದು ನನ್ನ ಕಾಲು ಹಿಡಿಯಲು ಬಂದಿದ್ದ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ನೈಸ್ ಟೋಲ್ ಜಟಾಪಟಿ ಈಗ ತಾರಕಕ್ಕೇರ್ತಾ ಇದೆ. ನೈಸ್ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್.ಸಿ. ಬಾಲಕೃಷ್ಣ ಹಾಗೆ ಎಚ್.ಡಿ.ಕೆ ನಡುವೆ ವಾಕ್ಸಮರ ಜೋರಾಗ್ತಾ ಇದೆ. ಕಾಂಟ್ರಾಕ್ಟರ್ ಹೆಸರಿನಲ್ಲಿ 500ರಿಂದ 600 ಕೋಟಿ ಲೂಟಿ ಆರೋಪ ಕೇಳಿ ಬಂದಿರುವಂತದ್ದು. ಈ ಬಗ್ಗೆ ಮಾತನಾಡಬೇಡಿ ಅಣ್ಣ ಅಂತ ಬೇಡಿಕೊಂಡಿದ್ರಂತೆ. ನನ್ನ ಕಾಲು ಹಿಡಿಯಲು ಬಂದಿದ್ದು ನೆನಪಿಲ್ಲ ಅನ್ಸುತ್ತೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಎಚ್.ಡಿ.ಕೆ ಅವರು. ಆದ್ರೆ ಇಂದು ನನ್ನ ವಿರುದ್ಧವೇ ಮಾತನಾಡ್ತಾ ಇದ್ದಾರೆ ಎಚ್.ಸಿ. ಬಾಲಕೃಷ್ಣ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ಬತ್ತಳಿಕೆಯಿಂದ ಸಿಡಿಸಿರುವಂತದ್ದು ಹೊಸ ಬಾಂಬ್. ಸಚಿವ ಬಾಲಕೃಷ್ಣ ನನ್ನ ಕಾಲು ಹಿಡಿದು ಬೇಡಿಕೊಂಡಿದ್ರು. ಅಂದು ಅಂಗಲಾಚು ಬೇಡಿಕೊಂಡಿದ್ದನ್ನ ಇವತ್ತು ಮರ್ತು ಹೋಗಿದ್ದಾರೆ. ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿದ್ದಾರೆ. ಆದ್ರೆ ಅದು ನನಗೆ ನೆನಪಿದೆ ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಇದೀಗ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಹೊಸದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ವಾಗ್ದಾಳಿಯನ್ನ ಕೂಡ ನಡೆಸಿರುವಂತದ್ದು. ಕುಮಾರಸ್ವಾಮಿ ಕಾಲು ಹಿಡಿಯಲು ಹೋಗಿದ್ರ ಬಾಲಕೃಷ್ಣ ಅನ್ನುವಂತಹ ಪ್ರಶ್ನೆ. ಈಗ ಸಚಿವ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಈಗ ಹೊಸ ಬಾಣವನ್ನ ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. 500 ಕೋಟಿ ರೂಪಾಯಿ ಹೊಡೆದು ನನ್ನ ಕಾಲನ್ನ ಹಿಡಿಯಲು ಬಂದಿದ್ದ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯೆ ನೈಸ್ ಟೋಲ್ ಜಟಾಪಟಿ ಏನಿದೆಯಲ್ಲ ಜೋರಾಗ್ತಾ ಇದೆ. ನೈಸ್ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಚ್.ಸಿ. ಬಾಲಕೃಷ್ಣ ಹಾಗೆ ಎಚ್.ಡಿ.ಕೆ ನಡುವೆ ವಾಕ್ಸಮರ ಮುಂದುವರಿತಾ ಇದೆ. ಕಾಂಟ್ರಾಕ್ಟರ್ ಹೆಸರಿನಲ್ಲಿ 500ರಿಂದ 600 ಕೋಟಿ ಲೂಟಿ ಆರೋಪ ಕೇಳಿ ಬಂದಿದೆ. ಈ ಬಗ್ಗೆ ಮಾತನಾಡಬೇಡಿ ಅಣ್ಣ ಅಂತ ಕೂಡ ಬೇಡಿಕೊಂಡಿದ್ರು ಅವರು. ನನ್ನ ಕಾಲು ಹಿಡಿಯಲು ಬಂದಿದ್ದು ನೆನಪಿಲ್ಲ ಅನಿಸುತ್ತೆ. ಆದ್ರೆ ಇಂದು ನನ್ನ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಬತ್ತಳಿಕೆಯಿಂದ ಸಿಡಿಸಿದ ಹೊಸ ಬಾಂಬ್. ಸಚಿವ ಬಾಲಕೃಷ್ಣ ಆ ಟೈಮಲ್ಲಿ ಪಾಪ ಈಗಿನ ಇಲ್ಲಿಯ ಶಾಸಕ ಒಂದು ಬಾರಿ ನನ್ನ ಜೊತೆಲೇ ಇದ್ದ. ಆ ಟೈಮಲ್ಲಿ ಅವರಿಬ್ಬರು ಪಟಾಲಂಗಳು ಕಾಂಟ್ರಾಕ್ಟರ್ ಹೆಸರಿನಲ್ಲಿ 500-600 ಕೋಟಿ ಕೆಲಸ ಮಾಡಿದ್ದು ದುಡ್ಡು ಹೊಡೆದಿದ್ದಾರಲ್ಲ. ಅಯ್ಯೋಯ್ಯೋ ಅಣ್ಣ ಎತ್ತಬೇಡ ಅಣ್ಣ ವಿಷಯ ಅಣ್ಣ ಅಂತ ಬಂದು ಕಾರ್ ಹಿಡ್ಕೊಳಕ್ಕೆ ಬಂದಿದ್ದಲ್ಲ, ಅದು ನೆನೆಸ್ಕೋಬೇಕು. ಇವರೆಲ್ಲ ಯಾಕೆ ಬಂದವ್ರೆ ಅಂತೇಳಿ ಇವರಿಂದ ನಾನು ಕಲಿಬೇಕಾ? ಇವತ್ತು ಮಾತಾಡಬೇಕಾದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ಆ ನೈಸ್ ಯೋಜನೆ ವಿರುದ್ಧ ಧ್ವನಿ ಎತ್ತಿದ್ದೀವಿ. ಕೋರ್ಟ್ ಆದೇಶ ಏನು ಕೊಟ್ಟಿದೆ. ಹಿಂದೆ ಎಲ್ಲ ಈ ರಾಜ್ಯದಲ್ಲಿದ್ದಂಥ ಅಧಿಕಾರಿಗಳು, ಇವತ್ತಿನ ಮುಖ್ಯಮಂತ್ರಿ ಇವರೆಲ್ಲ ಸೇರಿ ಆ ಕಂಪ್ನಿಗೆ ರೆಡ್ ಕಾರ್ಪೆಟ್ ಹಾಕಿ ಯಾವ ರೀತಿ ಆ ಕಂಪ್ನಿ ಜೊತೆ ಶಾಮೀಲಾಗಿ ರೈತರನ್ನ ಬೀದಿಗೆ ತಂದಿಟ್ಟರು. 20 ವರ್ಷದಿಂದ ಭೂಮಿ ದುಡ್ಡು ಕೊಟ್ಟಿಲ್ಲ. ಕೋರ್ಟಲ್ಲಿ ಹೇಳ್ತಾರೆ ಇದೇ KDB ನೈಸ್ ಕಂಪ್ನಿ ಮಾಲೀಕರು. ಈ KDB ಆ್ಯಕ್ಟ್ ಇರೋದೇ ಏನು ನಾವು ಭೂಮಿನ ಅಕ್ವೈರ್ ಮಾಡಿದ ತಕ್ಷಣ ದುಡ್ಡು ಕೊಡಬೇಕು ಅಂತ ಇಲ್ಲ. ಯಾವಾಗ ನಮ್ಮ ಕೈಲಾಗುತ್ತೋ ಕೊಡ್ತೀವಿ. ಅಲ್ಲಿವರೆಗೆ ರೈತರು ಕಾಯಬೇಕು ಅಂದರೆ ಇವತ್ತು ಏನಾಗಬೇಕು? ಪಾಪ ಈಗಿನ ಇಲ್ಲಿಯ ಶಾಸಕ ಒಂದು ಬಾರಿ ನನ್ನ ಜೊತೆಲೇ ಇದ್ದ. ಆ ಟೈಮಲ್ಲಿ ಅವರಿಬ್ಬರು ಪಟಾಲಂಗಳು ಕಾಂಟ್ರಾಕ್ಟರ್ ಹೆಸರಿನಲ್ಲಿ 500-600 ಕೋಟಿ ಕೆಲಸ ಮಾಡಿದ್ದು ದುಡ್ಡು ಹೊಡೆದಿದ್ದಾರಲ್ಲ. ಅಯ್ಯೋಯ್ಯೋ ಅಣ್ಣ ಎತ್ತಬೇಡ ಅಣ್ಣ ವಿಷಯ ಅಣ್ಣ ಅಂತ ಬಂದು ಕಾರ್ ಹಿಡ್ಕೊಳಕ್ಕೆ ಬಂದಿದ್ದಲ್ಲ, ಅದು ನೆನೆಸ್ಕೋಬೇಕು. ಇವರೆಲ್ಲ ಯಾಕೆ ಬಂದವ್ರೆ ಅಂತೇಳಿ ಇವರಿಂದ ನಾನು ಕಲಿಬೇಕಾ? ಇವತ್ತು ಮಾತಾಡಬೇಕಾದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ಆ ನೈಸ್ ಯೋಜನೆ ವಿರುದ್ಧ ಧ್ವನಿ ಎತ್ತಿದ್ದೀವಿ. ಕೋರ್ಟ್ ಆದೇಶ ಏನು ಕೊಟ್ಟಿದೆ. ಹಿಂದೆ ಎಲ್ಲ ಈ ರಾಜ್ಯದಲ್ಲಿದ್ದಂಥ ಅಧಿಕಾರಿಗಳು, ಇವತ್ತಿನ ಮುಖ್ಯಮಂತ್ರಿ ಇವರೆಲ್ಲ ಸೇರಿ